ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರನ್ನ ಅವರ ದೇಶಕ್ಕೆ ಕಳುಹಿಸಲಾಗ್ತಾ ಇದೆ. ಹೀಗೆ ಭಾರತದಿಂದ ಅಮೆರಿಕಕ್ಕೆ ಅಕ್ರಮವಾಗಿ ನುಗ್ಗಿದ್ದಂತಹ ವಲಸಿಗರನ್ನ ವಾಪಸ್ ಕಳಿಸಲಾಗ್ತಾ ಇದೆ. ಈಗಾಗಲೇ ಒಂದು ಬ್ಯಾಚ್ ಬಂದಿದ್ದು, ಇವತ್ತು ಮತ್ತೊಂದು ಬ್ಯಾಚ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಬರಲಿದೆ. ಟ್ರಂಪ್ ಹಾಗೂ ಮೋದಿ ಮಾತುಕತೆಯ ನಡುವೆಯೂ ಕೂಡ ವಲಸಿಗರು ಭಾರತಕ್ಕೆ ಬರ್ತಾ ಇರೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಅಮೆರಿಕದಿಂದ ಎರಡನೇ ಹಂತದ ಗಡಿಪಾರು. ಇಂದು 119 ಅಕ್ರಮ ವಲಸಿಗರು ಭಾರತಕ್ಕೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ ಭಾರತೀಯರು ಸೇರಿದಂತೆ ಬೇರೆ ದೇಶದ ಪ್ರಜೆಗಳನ್ನ ಡೊನಾಲ್ಡ್ ಟ್ರಂಪ್ ವಾಪಸ್ ಕಳಿಸುತ್ತಿದ್ದಾರೆ. ಈಗಾಗಲೇ ಭಾರತಕ್ಕೆ 104ಕ್ಕೂ ಹೆಚ್ಚು ಮಂದಿಯನ್ನ ಮೊದಲ ಬ್ಯಾಚ್ ನಲ್ಲಿ ಕಳಿಸಲಾಗಿತ್ತು. ಈ ಬಗ್ಗೆ ಭಾರಿ ಚರ್ಚೆಯೂ ನಡೆದಿತ್ತು. ಇದೀಗ ಎರಡನೇ ಬ್ಯಾಚ್ ನ ಅಮೆರಿಕ ಕಳಿಸಿದ್ದು, ಇಂದು ರಾತ್ರಿ 119 ಅಕ್ರಮ ವಲಸಿಗರು ಭಾರತಕ್ಕೆ ಬಂದಿಳಿಯಲಿದ್ದಾರೆ. 119 ಮಂದಿ ಅಕ್ರಮ ವಲಸಿಗರನ್ನ ಹೊತ್ತು ತರುತ್ತಿರುವ ಅಮೆರಿಕದ ವಿಮಾನ ಶನಿವಾರ ಪಂಜಾಬ್ನ ಅಮೃತಸರಕ್ಕೆ ಬಂದಿಳಿಯಲಿದೆ ಎಂದು ಹೇಳಲಾಗಿದೆ. ಈಗ ಬರುತ್ತಿರುವ ಅಕ್ರಮ ವಲಸಿಗರ ಪೈಕಿ 67 ಮಂದಿ ಪಂಜಾಬ್ನವರೇ ಆಗಿದ್ದಾರೆ. ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸದಲ್ಲಿ ಇರುವಾಗಲೇ ಅಮೆರಿಕ ಗಡಿಪಾರು ಪ್ರಕ್ರಿಯೆ ನಡೆಸಿತ್ತು. ಭಾರತಕ್ಕೆ ಎರಡನೇ ಬ್ಯಾಚ್. ಭಾರತಕ್ಕೆ ಅಕ್ರಮ ವಲಸಿಗರ ಎರಡನೇ ಬ್ಯಾಚ್ ಇಂದು ರಾತ್ರಿ ವಾಪಸ್ಸಾಗಲಿದೆ. 119 ಅಕ್ರಮ ಭಾರತೀಯರ ವಲಸಿಗರ ಎರಡನೇ ತಂಡವನ್ನ ಹೊತ್ತ ಅಮೆರಿಕದ ವಿಮಾನ ಇಂದು ರಾತ್ರಿ ಅಮೃತಸರ ವಿಮಾನ ನಿಲ್ದಾಣದಲ್ಲಿ ರಾತ್ರಿ 10 ಗಂಟೆಗೆ ಇಳಿಯಲಿದೆ. ಅಕ್ರಮ ಭಾರತೀಯ ವಲಸಿಗರ ಪೈಕಿ ಪಂಜಾಬ್ನ 67, ಹರಿಯಾಣದ 33, ಗುಜರಾತಿನ 8, ಉತ್ತರ ಪ್ರದೇಶದ 3, ಮಹಾರಾಷ್ಟ್ರ, ರಾಜಸ್ಥಾನ, ಗೋವಾದ ತಲಾ 2 ಹಾಗೂ ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರದ ತಲಾ 1 ಇದ್ದಾರೆ ಎಂದು ತಿಳಿದುಬಂದಿದೆ. ಅಮೆರಿಕದಲ್ಲಿ ನೆಲೆಸಿದ್ದ ಅಕ್ರಮ ವಲಸಿಗರನ್ನ ಹೊತ್ತು ತರುತ್ತಿರುವ ವಿಮಾನ ಅಮೃತಸರದಲ್ಲಿ ಲ್ಯಾಂಡ್ ಆಗುವ ವಿಚಾರಕ್ಕೆ ಪಂಜಾಬ್ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಜಾಬ್ನಲ್ಲಿ ವಿಮಾನ ಲ್ಯಾಂಡಿಂಗ್ ಮಾಡಲ್ಲ, ಬದಲಿ ದೆಹಲಿ ಅಥವಾ ಬೇರೆಡೆ ಲ್ಯಾಂಡ್ ಮಾಡಲಿದೆ. ಭದ್ರತೆ ವಿಚಾರವಾಗಿ ಮಾರ್ಗ ಬದಲಾವಣೆ ಆಗಲಿದೆ ಎಂದಿದ್ದಾರೆ. ಇನ್ನು ಇದಕ್ಕೂ ಮೊದಲ ಬ್ಯಾಚ್ನಲ್ಲಿ ಅಮೆರಿಕ ಸೇನೆ ಅಕ್ರಮ ವಲಸಿಗರ ಕೈಗೆ ಕೋಳ, ಕಾಲಿಗೆ ಬೇಡಿ ಹಾಕಿ C-17 ಗ್ಲೋಬ್ ಮಾಸ್ಟರ್ ವಿಮಾನದಲ್ಲಿ ಭಾರತಕ್ಕೆ ಹಸ್ತಾಂತರಿಸಿತ್ತು. ಗಡಿಪಾರಾದ 104ಕ್ಕೂ ಹೆಚ್ಚಿನ ವಲಸಿಗರನ್ನ ಭಾರತಕ್ಕೆ ವಾಪಸ್ ಹಸ್ತಾಂತರಿಸಿತ್ತು. ಈ ಬಾರಿ 119 ವಲಸಿಗರನ್ನ ಭಾರತಕ್ಕೆ ಒಪ್ಪಿಸಲಿದೆ. ನಾಳೆ ಮತ್ತೊಂದು ವಿಮಾನ ಬರುವ ಸಾಧ್ಯತೆ. ಇನ್ನಷ್ಟು ಅಕ್ರಮ ಭಾರತೀಯರ ವಲಸಿಗರನ್ನ ಹೊತ್ತು ಇನ್ನೊಂದು ವಿಮಾನ ಫೆಬ್ರವರಿ 16ರಂದು ಭಾರತಕ್ಕೆ ಬಂದಿಳಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಮೋದಿ ಟ್ರಂಪ್ ಭೇಟಿ ಹಾಗೂ ಮಾತುಕತೆಯ ನಡುವೆಯೂ ವಲಸಿಗರನ್ನ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ. ಆದರೆ ಈ ರೀತಿಯ ಹಸ್ತಾಂತರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ವಿಚಾರದಲ್ಲಿ ಏನಾಗ್ತಾ ಇದೆ ನೋಡ್ತಾ ಹೋಗೋಣ. ಸಾವಿರಾರು ಅಕ್ರಮ ವಲಸಿಗರಿಗೆ ಅಮೆರಿಕ ಗೇಟ್ ಪಾಸ್ ಕೊಡ್ತಾ ಇದೆ. ಕೇವಲ ಭಾರತೀಯರು ಅಂತ ಮಾತ್ರ ಅಲ್ಲ, ಅಮೆರಿಕದಲ್ಲಿ ಯಾರೆಲ್ಲ ಬೇರೆ ದೇಶಗಳ ವಲಸಿಗರಿದ್ದಾರೋ ಎಲ್ರಿಗೂ ಕೂಡ ಗೇಟ್ ಪಾಸ್ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ರಾತ್ರಿ 119 ಅಕ್ರಮ ವಲಸಿಗರು ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಪಂಜಾಬ್ನ ಅಮೃತಸರ್ಗೆ ಬಂದಿಳಿತಾರೆ ವಲಸಿಗರು. ಯಾಕಂತಂದ್ರೆ ಹೆಚ್ಚು ಜನ, 67ಕ್ಕೂ ಹೆಚ್ಚು ಜನ ಅದರಲ್ಲಿ ಪಂಜಾಬಿಗಳೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪಂಜಾಬ್ಗೆ ಬಂದಿಳಿತಾ ಇದೆ. ಬೇರೆ ಬೇರೆ ರಾಜ್ಯದವರು ಕೂಡ ಇದ್ದಾರೆ. ಮೊದಲ ಬ್ಯಾಚ್ನಲ್ಲಿ ಭಾರತದ 104 ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಿತ್ತು ಅಮೆರಿಕ. ಅಕ್ರಮವಾಗಿ ಭಾರತೀಯರು ಅಂದ್ರೆ ಅಮೆರಿಕವನ್ನ ಪ್ರವೇಶಿಸಿರ್ತಕ್ಕಂಥ ಭಾರತೀಯರು 17,940 ಮಂದಿ. ಅಲ್ಲಿ ಅವ್ರ ಸಮಸ್ಯೆ ಏನ್ ಗೊತ್ತಾ, ನೀವು ಆ ದೇಶ ಕೇಳುವ ದಾಖಲೆಗಳು ಏನೇನಿದೆಯಲ್ಲ ಅದನ್ನೆಲ್ಲ ಇಟ್ಕೊಂಡ್ಬಿಟ್ರೆ ನಿಮ್ಮನ್ನ ಖಂಡಿತವಾಗ್ಲೂ ಅವ್ರು ಹೊರಗಡೆ ಹಾಕಲ್ಲ. ಯಾವುದೇ ದೇಶಕ್ಕಾದ್ರೂ ಅದ್ರದ್ದೊಂದು ಇಂಟರ್ನಲ್ ಪಾಲಿಸಿ ಇರುತ್ತಲ್ವಾ. ಸೊ ಅದನ್ನ ನೀವು, ಅವರ ದೇಶದ ಭದ್ರತೆಗೆ ಬೇಕಾಗಿರ್ತಕ್ಕಂಥ ಪಾಲಿಸಿ ಇರುತ್ತಲ್ವಾ, ಅದನ್ನ ನೀವು ಒಪ್ಕೊಂಡು ಆ ರೀತಿನಲ್ಲಿ ನಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಹೊರಗಡೆ ಹಾಕಲ್ಲ. ಆದ್ರೆ ದಾಖಲೆಗಳಿಂದ ಅಕ್ರಮವಾಗಿ ಹೋಗ್ತೀವಿ ಅಂತಂದ್ರೆ ಯಾವುದೇ ದೇಶ ಆದ್ರೂ ಕ್ರಮ ತಗೊಳುತ್ತಲ್ವಾ. ಅಷ್ಟು ಅಕ್ರಮ ವಲಸಿಗರನ್ನ ಟ್ರಂಪ್ ಆಡಳಿತ ಪತ್ತೆ ಮಾಡಿದೆ. ಒಂದೊಂದೇ ಬ್ಯಾಚ್ನಲ್ಲಿ ಭಾರತಕ್ಕೆ ಕಳಿಸ್ತಾ ಇದೆ ಅಮೆರಿಕ. ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರನ್ನ ಅವರ ದೇಶಕ್ಕೆ ಕಳುಹಿಸಲಾಗ್ತಾ ಇದೆ. ಹೀಗೆ ಭಾರತದಿಂದ ಅಮೆರಿಕಕ್ಕೆ ಅಕ್ರಮವಾಗಿ ನುಗ್ಗಿದ್ದಂತಹ ವಲಸಿಗರನ್ನ ವಾಪಸ್ ಕಳಿಸಲಾಗ್ತಾ ಇದೆ. ಈಗಾಗಲೇ ಒಂದು ಬ್ಯಾಚ್ ಬಂದಿದ್ದು, ಇವತ್ತು ಮತ್ತೊಂದು ಬ್ಯಾಚ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಬರಲಿದೆ. ಟ್ರಂಪ್ ಹಾಗೂ ಮೋದಿ ಮಾತುಕತೆಯ ನಡುವೆಯೂ ಕೂಡ ವಲಸಿಗರು ಭಾರತಕ್ಕೆ ಬರ್ತಾ ಇರೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಅಮೆರಿಕದಿಂದ ಎರಡನೇ ಹಂತದ ಗಡಿಪಾರು. ಇಂದು
119 ಅಕ್ರಮ ವಲಸಿಗರು ಭಾರತಕ್ಕೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ ಭಾರತೀಯರು ಸೇರಿದಂತೆ ಬೇರೆ ದೇಶದ ಪ್ರಜೆಗಳನ್ನ ಡೊನಾಲ್ಡ್ ಟ್ರಂಪ್ ವಾಪಸ್ ಕಳಿಸುತ್ತಿದ್ದಾರೆ. ಈಗಾಗಲೇ ಭಾರತಕ್ಕೆ 104ಕ್ಕೂ ಹೆಚ್ಚು ಮಂದಿಯನ್ನ ಮೊದಲ ಬ್ಯಾಚ್ ನಲ್ಲಿ ಕಳಿಸಲಾಗಿತ್ತು. ಈ ಬಗ್ಗೆ ಭಾರಿ ಚರ್ಚೆಯೂ ನಡೆದಿತ್ತು. ಇದೀಗ ಎರಡನೇ ಬ್ಯಾಚ್ ನ ಅಮೆರಿಕ ಕಳಿಸಿದ್ದು, ಇಂದು ರಾತ್ರಿ 119 ಅಕ್ರಮ ವಲಸಿಗರು ಭಾರತಕ್ಕೆ ಬಂದಿಳಿಯಲಿದ್ದಾರೆ. 119 ಮಂದಿ ಅಕ್ರಮ ವಲಸಿಗರನ್ನ ಹೊತ್ತು ತರುತ್ತಿರುವ ಅಮೆರಿಕದ ವಿಮಾನ ಶನಿವಾರ ಪಂಜಾಬ್ನ ಅಮೃತಸರಕ್ಕೆ ಬಂದಿಳಿಯಲಿದೆ ಎಂದು ಹೇಳಲಾಗಿದೆ. ಈಗ ಬರುತ್ತಿರುವ ಅಕ್ರಮ ವಲಸಿಗರ ಪೈಕಿ 67 ಮಂದಿ ಪಂಜಾಬ್ನವರೇ ಆಗಿದ್ದಾರೆ. ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸದಲ್ಲಿ ಇರುವಾಗಲೇ ಅಮೆರಿಕ ಗಡೀಪಾರು ಪ್ರಕ್ರಿಯೆ ನಡೆಸಿತ್ತು. ಭಾರತಕ್ಕೆ ಎರಡನೇ ಬ್ಯಾಚ್. ಭಾರತಕ್ಕೆ ಅಕ್ರಮ ವಲಸಿಗರ ಎರಡನೇ ಬ್ಯಾಚ್ ಇಂದು ರಾತ್ರಿ ವಾಪಸ್ಸಾಗಲಿದೆ. 119 ಅಕ್ರಮ ಭಾರತೀಯರ ವಲಸಿಗರ ಎರಡನೇ ತಂಡವನ್ನ ಹೊತ್ತ ಅಮೆರಿಕದ ವಿಮಾನ ಇಂದು ರಾತ್ರಿ ಅಮೃತಸರ ವಿಮಾನ ನಿಲ್ದಾಣದಲ್ಲಿ ರಾತ್ರಿ 10 ಗಂಟೆಗೆ ಇಳಿಯಲಿದೆ. ಅಕ್ರಮ ಭಾರತೀಯ ವಲಸಿಗರ ಪೈಕಿ ಪಂಜಾಬ್ನ 67, ಹರಿಯಾಣದ 33, ಗುಜರಾತಿನ 8, ಉತ್ತರ ಪ್ರದೇಶದ 3, ಮಹಾರಾಷ್ಟ್ರ, ರಾಜಸ್ಥಾನ, ಗೋವಾದ ತಲಾ 2 ಹಾಗೂ ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರದ ತಲಾ 1 ಇದ್ದಾರೆ ಎಂದು ತಿಳಿದುಬಂದಿದೆ. ಅಮೆರಿಕದಲ್ಲಿ ನೆಲೆಸಿದ್ದ ಅಕ್ರಮ ವಲಸಿಗರನ್ನ ಹೊತ್ತು ತರುತ್ತಿರುವ ವಿಮಾನ ಅಮೃತಸರದಲ್ಲಿ ಲ್ಯಾಂಡ್ ಆಗುವ ವಿಚಾರಕ್ಕೆ ಪಂಜಾಬ್ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಜಾಬ್ನಲ್ಲಿ ವಿಮಾನ ಲ್ಯಾಂಡಿಂಗ್ ಮಾಡಲ್ಲ, ಬದಲಿ ದೆಹಲಿ ಅಥವಾ ಬೇರೆಡೆ ಲ್ಯಾಂಡ್ ಮಾಡಲಿದೆ. ಭದ್ರತೆ ವಿಚಾರವಾಗಿ ಮಾರ್ಗ ಬದಲಾವಣೆ ಆಗಲಿದೆ ಎಂದಿದ್ದಾರೆ. ಇನ್ನು ಇದಕ್ಕೂ ಮೊದಲ ಬ್ಯಾಚ್ನಲ್ಲಿ ಅಮೆರಿಕ ಸೇನೆ ಅಕ್ರಮ ವಲಸಿಗರ ಕೈಗೆ ಕೋಳ, ಕಾಲಿಗೆ ಬೇಡಿ ಹಾಕಿ C-17 ಗ್ಲೋಬ್ ಮಾಸ್ಟರ್ ವಿಮಾನದಲ್ಲಿ ಭಾರತಕ್ಕೆ ಹಸ್ತಾಂತರಿಸಿತ್ತು. ಗಡಿಪಾರಾದ 104ಕ್ಕೂ ಹೆಚ್ಚಿನ ವಲಸಿಗರನ್ನ ಭಾರತಕ್ಕೆ ವಾಪಸ್ ಹಸ್ತಾಂತರಿಸಿತ್ತು. ಈ ಬಾರಿ 119 ವಲಸಿಗರನ್ನ ಭಾರತಕ್ಕೆ ಒಪ್ಪಿಸಲಿದೆ. ನಾಳೆ ಮತ್ತೊಂದು ವಿಮಾನ ಬರುವ ಸಾಧ್ಯತೆ. ಇನ್ನಷ್ಟು ಅಕ್ರಮ ಭಾರತೀಯರ ವಲಸಿಗರನ್ನ ಹೊತ್ತು ಇನ್ನೊಂದು ವಿಮಾನ ಫೆಬ್ರವರಿ 16ರಂದು ಭಾರತಕ್ಕೆ ಬಂದಿಳಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಮೋದಿ ಟ್ರಂಪ್ ಭೇಟಿ ಹಾಗೂ ಮಾತುಕತೆಯ ನಡುವೆಯೂ ವಲಸಿಗರನ್ನ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ. ಆದರೆ ಈ ರೀತಿಯ ಹಸ್ತಾಂತರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ವಿಚಾರದಲ್ಲಿ ಏನಾಗ್ತಾ ಇದೆ ನೋಡ್ತಾ ಹೋಗೋಣ. ಸಾವಿರಾರು ಅಕ್ರಮ ವಲಸಿಗರಿಗೆ ಅಮೆರಿಕ ಗೇಟ್ ಪಾಸ್ ಕೊಡ್ತಾ ಇದೆ. ಕೇವಲ ಭಾರತೀಯರು ಅಂತ ಮಾತ್ರ ಅಲ್ಲ, ಅಮೆರಿಕದಲ್ಲಿ ಯಾರೆಲ್ಲ ಬೇರೆ ದೇಶಗಳ ವಲಸಿಗರಿದ್ದಾರೋ ಎಲ್ರಿಗೂ ಕೂಡ ಗೇಟ್ ಪಾಸ್ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ರಾತ್ರಿ 119 ಅಕ್ರಮ ವಲಸಿಗರು ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಪಂಜಾಬ್ನ ಅಮೃತಸರ್ಗೆ ಬಂದಿಳಿತಾರೆ ವಲಸಿಗರು. ಯಾಕಂತಂದ್ರೆ ಹೆಚ್ಚು ಜನ, 67ಕ್ಕೂ ಹೆಚ್ಚು ಜನ ಅದರಲ್ಲಿ ಪಂಜಾಬಿಗಳೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪಂಜಾಬ್ಗೆ ಬಂದಿಳಿತಾ ಇದೆ. ಬೇರೆ ಬೇರೆ ರಾಜ್ಯದವರು ಕೂಡ ಇದ್ದಾರೆ. ಮೊದಲ ಬ್ಯಾಚ್ನಲ್ಲಿ ಭಾರತದ 104 ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಿತ್ತು ಅಮೆರಿಕ. ಅಕ್ರಮವಾಗಿ ಭಾರತೀಯರು ಅಂದ್ರೆ ಅಮೆರಿಕವನ್ನ ಪ್ರವೇಶಿಸಿರ್ತಕ್ಕಂಥ ಭಾರತೀಯರು 17,940 ಮಂದಿ. ಅಲ್ಲಿ ಅವ್ರ ಸಮಸ್ಯೆ ಏನ್ ಗೊತ್ತಾ, ನೀವು ಆ ದೇಶ ಕೇಳುವ ದಾಖಲೆಗಳ ಏನೇನಿದೆಯಲ್ಲ ಅದನ್ನೆಲ್ಲ ಇಟ್ಕೊಂಡ್ಬಿಟ್ರೆ ನಿಮ್ಮನ್ನ ಖಂಡಿತವಾಗ್ಲೂ ಅವ್ರು ಹೊರಗಡೆ ಹಾಕಲ್ಲ. ಯಾವುದೇ ದೇಶಕ್ಕಾದ್ರೂ ಅದ್ರದ್ದೊಂದು ಇಂಟರ್ನಲ್ ಪಾಲಿಸಿ ಇರುತ್ತಲ್ವಾ. ಸೊ ಅದನ್ನ ನೀವು ಅವರ ದೇಶದ ಭದ್ರತೆಗೆ ಬೇಕಾಗಿರ್ತಕ್ಕಂಥ ಪಾಲಿಸಿ ಇರುತ್ತಲ್ವಾ, ಅದನ್ನ ನೀವು ಒಪ್ಕೊಂಡು ಆ ರೀತಿನಲ್ಲಿ ನಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಹೊರಗಡೆ ಹಾಕಲ್ಲ. ಆದ್ರೆ ದಾಖಲೆಗಳಿಂದ ಅಕ್ರಮವಾಗಿ ಹೋಗ್ತೀವಿ ಅಂತಂದ್ರೆ ಯಾವುದೇ ದೇಶ ಆದ್ರೂ ಕ್ರಮ ತಗೊಳುತ್ತಲ್ವಾ. ಅಷ್ಟು ಅಕ್ರಮ ವಲಸಿಗರನ್ನ ಟ್ರಂಪ್ ಆಡಳಿತ ಪತ್ತೆ ಮಾಡಿದೆ. ಒಂದೊಂದೇ ಬ್ಯಾಚ್ನಲ್ಲಿ ಭಾರತಕ್ಕೆ ಕಳಿಸ್ತಾ ಇದೆ ಅಮೆರಿಕ.